ನಮ್ಮಂತಲ್ಲಿ ಏನಿಲ್ವೇ ಇಲ್ಲ ಅಧ್ಯಕ್ಷ ಮಾಡೋದು. ಅಂದ್ರೆ ಹೈಕಮಾಂಡ್ ಇಂದ ಅಂತದ್ದೇನು ಈಗ ಚರ್ಚೆ ಆಗ್ತಾ ಇಲ್ಲ ಸರ್ ಹೈಕಮಾಂಡ್ ಇನ್ನು ಕೇಳಿಲ್ಲ. ಅಲ್ಲಿ ನಾನು ಹೇಳ್ತಾರೆ ಕೇಳಿಲ್ಲ. ಸೊ ನಾವು ಡೆಲ್ಲಿಗೆ ಹೋಗಿ ಬಂದಾಗ ಅದ್ರ ಬಗ್ಗೆ ಏನಾರ ಸುಳಿವು ಸಿಗ್ಬೋದು. ಈ ಅಧಿವೇಶನಕ್ಕಿಂತ ಮುಂಚೆ ಅಥವಾ ನಂತರ ಹೋಗಿ ಬರ್ತೀವಿ ಡೆಲ್ಲಿಗೆ. ಸೊ ಫುಲ್ ಫ್ಲೇಜ್ ಒಬ್ಬರು ಅಧ್ಯಕ್ಷರು ಬೇಕೇ ಬೇಕು. ಒಬ್ಬರು ಅದನ್ನೇ ನೋಡುವಂಗ ಪಾರ್ಟಿ ಬೇಕೇ ಬೇಕು. ಪಕ್ಷ ಸುಗಮವಾಗಿರ್ತದೆ. ಸೊ ಕಾರ್ಯಕರ್ತರಿಗೆ ಅಧ್ಯಕ್ಷ ಒಬ್ಬರು ಟೈಮ್ ಟು ಟೈಮ್ ಸಿಗ್ತಾರ. ನಾವೆಲ್ಲ ಹೇಗೂ ಮಂತ್ರಿಗಳಾಗಿದ್ದೀವಿ, ನಮ್ಮದೇ ಇಲಾಖೆಯಲ್ಲಿ ಬಿಸಿ ಆಗಿದ್ದೀವಿ ನಾವು. ಸೊ ಹೀಗಾಗಿ ಅದ್ರ ಬಗ್ಗೆ ಚಿಂತನೆ ಮಾಡೋದು ಕೂಡ ಅವಶ್ಯಕತೆ ಇದೆ. ಇದಕ್ಕೂ ಕೂಡ ನಾವು ಹೇಳಿದ್ದೇವೆ, ಒಬ್ಬರು ಫುಲ್ ಪ್ಲೇಜ್ ಯಾರು ಮಾಡಲೇಬೇಕು. ಅವರವರು ಮಾಡಲಿ, ಬೇರೆಯವರು ಮಾಡಲಿ, ಯಾರು ಮಾಡಲಿ. ಸೊ ಹೆಚ್ಚು ಪಕ್ಷದ ಕಡೆ ಗಮನ ಹರಿಸೋದು ಭಾಳ ಅವಶ್ಯಕತೆ ಇದೆ ಅಷ್ಟೇ. ಈಗ ನಿಮಗೆ ಅವಕಾಶ ಸಿಕ್ಕರೆ ಸರ್ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಆದ್ರೆ ನೋಡಲ್ಲ, ಈಗ ಕೇಳಬೇಕಲ್ಲ. ಒಂದೇ ಸರಿ ಹಂಗೆ ಡೈರೆಕ್ಟಾಗಿ ಯಾರು ಮಾಡೋದಿಲ್ಲ ಅಧ್ಯಕ್ಷ ಅಂತ. ಪಾರ್ಟಿ ಹಂತಲ್ಲಿ ಚರ್ಚೆ ಆಗಬೇಕು, CM ಹಂತಲ್ಲಿ ಚರ್ಚೆ ಆಗಬೇಕು, ಈಗಿದ್ದ ಅಧ್ಯಕ್ಷರಲ್ಲಿ ಚರ್ಚೆ ಆಗಬೇಕು, ಯಾರಿಗೆ ಕೊಡಬೇಕು, ಕೊಟ್ಟರೆ ಸೂಕ್ತ ಯಾವ್ದಾಗ್ತೈತಿ ಇದೆಲ್ಲ ಚರ್ಚೆ ಆಗಬೇಕಾದ್ರೆ ಸುಮ್ಮನೆ ಅಧ್ಯಕ್ಷವರಾದ ಅಷ್ಟು ಸುಲಭದ ಕೆಲಸ. ಅವ್ರು ಯಾವ ಇದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ಈಗ ನಮ್ಮ ವಿಚಾರ ಇದೆ, ಬೇರೆಯವ್ರ ವಿಚಾರ ಇದೆ, ಎಲ್ಲಾದ್ರ ವಿಚಾರ ಇದ್ರು ಅಂತಿಮವಾಗಿ ನಮ್ಮ ಪಕ್ಷದ ವರಿಷ್ಠ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಅವ್ರದ್ದೇನು ಟರ್ಮ್ಸ್ ಕಂಡೀಷನ್ ಇತ್ತು ನಮ್ಗೆ ಗೊತ್ತಿಲ್ಲ. ಹಿಂದಿನ ಅಧ್ಯಕ್ಷ ಆದಾಗ ಏನೇನು ಮಾತುಕತೆ ಆಗಿದೆ ನಮ್ಗೆ ಗೊತ್ತಿಲ್ಲ. ಸೊ ಅಂತಿಮವಾಗಿ ನಿರ್ಧಾರ ಮಾಡೋಂಥ ಶಕ್ತಿ ನಮ್ಮ ಹೈಕಮಾಂಡ್ಗಿದೆ, ಮಾಡ್ಬೇಕಷ್ಟೇ.